ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕ್ಷಮಿಸಿ ಸಾಹೇಬ್ರೆ, ಖುಷಿಲಿ ತಪ್ಕೊಬಿಟ್ಟೆ. ಓಹೋಹೋ, ಏನಪ್ಪ ಎಲ್ಲ ಸೀನು ಇವತ್ತೇ ತೀರ್ಸ್ಕೊಂತೀಯ ಹೆಂಗೆ? ಅಯ್ಯೋ ಇಲ್ಲ ಸರ್, ನಾ ಬರ್ತೀನಿ ಸರ್. ಯಪ್ಪ, ನಿಂದೇನಿದು ಕೈಯ ಕಪಡನ ಆ ಥರ ಹಿಡಿತಿಯಲ್ಲೋ? ಸಾರಿ ಸರ್, ಸಾರಿ ಸರ್. ಸರಿ ಸರಿ ಹೋಗು. ನಾ ಬರ್ತೀನಿ ಸಾಹೇಬ್ರೆ. ಯಪ್ಪ, ಅಮ್ಮ, ಇದೇ ನೀವು ನನ್ನ ಹುಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀರಾ? ಮತ್ತಿನ್ನೇನಪ್ಪ ಮಾಡಲಿ, ಮಕ್ಕಳು ತಿನ್ನಲ್ಲ ಅಂದಾಗ ಮುದ್ದು ಮಾಡಿ ತಿನ್ನಿಸ್ಬೋದು. ಇನ್ನೂ ತಿನ್ನಲ್ಲ ಅಂತ ಹಠ ಮಾಡಿದ್ರೆ ಒಡೆದು ಬಡ್ದು ಮಾಡ್ಬೋದು. ಆದರೆ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರು ತಿನ್ನಲ್ಲ ಅಂದಾಗ ಹುಡ್ಕೊಂಡೇ ಬರಬೇಕಾಗತ್ತೆ. ಅದಕ್ಕೆ ನಾನು ಬಂದಿದ್ದು. ಅಯ್ಯೋ ಅಮ್ಮ, ಮನೇಲಿ ತಿನ್ಬಾರ್ದು ಅನ್ನೋ ಉದ್ದೇಶ ಏನೂ ಇರಲಿಲ್ಲ, ಮರ್ತ್ಬಿಟ್ಟು ಹಾಗೆ ಬಂದೆ. ಅಲ್ಲ, ನಾನು ಇಲ್ಲೆಲ್ಲಾದ್ರೂ ಹೋಟ್ಲಲ್ಲಿ ತಿಂತಾ ಇದ್ದೆ. ಪಾಪ ನೀವ್ಯಾಕೆ ಅಷ್ಟು ದೂರದಿಂದ ತರೋಕೆ ಹೋದ್ರಿ, ಅದು ಈ ಬಿಸಿಲಲ್ಲಿ? ನಿನ್ನ ಜಾಗದಲ್ಲಿ ನರಸಿಂಹ ಇದ್ದಿದ್ರು ನಾನು ಇದೇ ಥರ ಊಟ ತಂದ್ಕೊಡ್ತಿದ್ದೆ ಅಲ್ವಾ? ಮಕ್ಕಳು ಹಸ್ಕೊಂಡಾಗ ತಾಯಿಗೆ ಹೇಗೆ ಸಮಾಧಾನ ಆಗುತ್ತೆ ಹೇಳು? ನಿನ್ನ ಮನಸ್ಸಿಗೆ ಬೇಜಾರಾಗಿದೆ ಅಂತ ಗೊತ್ತು, ಅದಕ್ಕೆ ನೀನು ಊಟ ತಿಂಡಿ ಮಾಡದೆ ಬಂದಿರೋದು ಅಲ್ವಾ? ಬಾ, ಕೈ ತೊಳ್ಕೊ. ನಿಮ್ಗೊಬ್ಬರು ಮಗ ಇದ್ದು ದಿಕ್ಕು ದಿಸೆ ಇದ್ರು ನನ್ನನ್ನು ಸ್ವಂತ ಮಗನಿಗಿಂತ ಜಾಸ್ತಿ ನೋಡ್ತಾ ಇದ್ರೆ ಈ ನಿಮ್ಮ ಋಣನ ಹೇಗೆ ತೀರಿಸ್ಬೇಕಂತ ನನಗೆ ಗೊತ್ತಿಲ್ಲಮ್ಮ. ನಿನಗೆ ತಂದೆ ತಾಯಿ ಇಲ್ದಿರೋ ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಈ ಪ್ರಪಂಚದಲ್ಲಿ ಯಾರ್ಯಾರು ಎಷ್ಟೆಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಆದರೆ ಇರೋವರೆಗೂ ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ. ನನಗೆ ನರಸಿಂಹ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನಾನು ಯಾವತ್ತೂ ಭೇದ ಭಾವ ಮಾಡಲ್ಲ, ಆದರೆ ನೀನೇ ನನ್ನನ್ನು ತಾಯಿ ಥರ ನೋಡ್ತಿಲ್ಲ. ಹಾಗೆ ಕೇಳ್ತೀರಮ್ಮ, ನಾನು ನಿಮ್ಮನ್ನ ಸ್ವಂತ ತಾಯಿ ಅಂತಾನೆ ಅನ್ಕೊಂಡಿದ್ದೀನಿ. ಹಾಗೆ ಅನ್ಕೊಂಡಿರೋನು ಮೊನ್ನೆ ಏನಾಯ್ತು ಅಂತ ಕೇಳಿದ್ರು ನನ್ಗೆ ಹೇಳಲೇ ಇಲ್ಲ ನೀನು. ಅದೊಂದು ನೋವಿನ ಕತೆ ಅಮ್ಮ. ನಾನು ಯಾವ ವ್ಯಕ್ತಿನ ಜೀವನದಲ್ಲಿ ನೋಡಲೇಬಾರ್ದು ಅನ್ಕೊಂಡಿದ್ನೋ ಅವ್ರು ನನ್ನ ಕಣ್ಣೆದುರುಗಡೆ ಬಂದರು. ಹಳೆದೆಲ್ಲ ನೆನಪಾಯ್ತು. ಅವರಿಂದ ದೂರ ಇರಬೇಕು ಅಂತಾನೆ ಬೆಂಗಳೂರಲ್ಲಿ ಮಾಡ್ತಾ ಇದ್ದ ಕೆಲಸ ಬಿಟ್ಟು ಬೇರೆಯವ್ರಿಗೆ ಹೋದೆ. ಆದರೆ ಅಲ್ಲೂ ಸಮಾಧಾನ ಆಗಲಿಲ್ಲ. ಅಲ್ಲಿಂದ ಇಲ್ಲಿಗೆ ಬಂದೆ. ನಿಮ್ಮ ಪ್ರೀತಿ ಸಿಕ್ತು, ಇಲ್ಲೊಂದು ನೆಮ್ಮದಿ ಸಿಕ್ತು. ಆದರೆ ಅಷ್ಟಲ್ಲಿ ನನಗಾಗದೇ ಇರೋರು ಮತ್ತೆ ಕಣ್ಮುಂದೆ ಬಂದರು. ಯಾರಪ್ಪ ಅವರು? ಅವ್ರು ಯಾರು ಏನು, ಅವ್ರನ್ನ ಕಂಡ್ರೆ ನನಗೆ ಯಾಕಾಗಲ್ಲ ಅಂತ ಸಮಯ ಬಂದಾಗ ನಾನೇ ಹೇಳ್ತೀನಮ್ಮ. ತಿನ್ನು, ಒಟ್ಟಿನಲ್ಲಿ ನೀನು ಖುಷಿಯಾಗಿರ್ಬೇಕು ಅಷ್ಟೆ. ನಿನ್ಗೇನು ಬೇಕು ಅಂದ್ರೂ ಸಂಕೋಚ ಇಲ್ಲದೆ ಕೇಳು. ಆವತ್ತು ನಿನ್ನ ಮಾತನ್ನು ನಂಬಿ ನೀನು ಹುಡ್ಕೊಂಡ್ ಬಂದಿದ್ದಕ್ಕೆ ನನ್ನ ತಂದೆನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು ಗೊತ್ತಾ? ಅದು ಅಲ್ಲದೆ ಜೀವನದಲ್ಲಿ ಮೊದಲನೇ ಸತಿ ನಮ್ಮಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡು ಮನೆಯಿಂದ ಆಚೆ ಹಾಕಿದ್ರು. ಎಷ್ಟು ಬೇಡ್ಕೊಂಡ್ರು ನನ್ನ ಜೊತೆ ಮಾತಾಡೋದನ್ನ ಬಿಟ್ರು. ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಥರ ಆಗಿದೆ ನನ್ನ ಜೀವನ. ಹೇಗೋ ನಮ್ಮ ಅಪ್ಪ ಅಮ್ಮನ ಜೊತೆ ನೆಮ್ಮದಿಯಾಗಿರೋ ನನ್ನ ಕರೆದು ನನ್ನ ಜೀವನ ಹಾಳು ಮಾಡಕ್ ನೋಡಿದ್ಯಲ್ಲ, ಆ ದೇವರು ನಿನ್ನ ಕ್ಷಮಿಸಲ್ಲ. ಒಂದ್ ವೇಳೆ ನನ್ನ ತಂದೆ ಜೀವಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡ್ತಾ ಇರ್ಲಿಲ್ಲ.
ಅವತ್ತು ನಾನು ನಿಮಗೆ ಸಿಗಬೇಕು ಅಂತಾನೆ ಬರ್ತಿದ್ದೆ, ಆದರೆ ಹಾ ಆದ್ರೆ ಏನು ದಾರಿಲಿ ಲಾರಿ ಬಂದು ಕೂತ್ಬಿಡ್ತಾ ಅಥವಾ ಸಿಡ್ಲು ಬಡ್ದು ನಿನ್ ಕೈ ಕಾಲು ಸ್ವಾಧೀನ ಕಳ್ಕೊಂಡ್ಬಿಟ್ಟ? ನಿಮಗೆ ಹೇಗೆ ಹೇಳಬೇಕೋ ಅದು ಗೊತ್ತಾಗ್ತಿಲ್ಲ. ಏಯ್ ಮತ್ ಯಾವ ಸುಳ್ಳು ಹೇಳ್ಬೇಕಂತ ಅನ್ಕೊಂಡಿದ್ಯಾ? ಇಲ್ಲ ನರಸಿಂಹ ಅವರೇ, ನಿಮಗೆ ಸುಳ್ಳು ಹೇಳಿದ್ರೆ ನನಗೇನು ಉಪಯೋಗ ಹೇಳಿ? ಅವತ್ತು ನಿಮ್ಮನ್ನು ಭೇಟಿ ಆಗಬೇಕು ಅಂತಾನೆ ಬರ್ತಿದ್ದೆ, ಆದರೆ ನಮ್ಮ ಅಮ್ಮಂಗೆ ಏನಾಯ್ತು ನಿಮ್ ತಾಯಿ ಅವ್ರಿಗೆ? ನಿಮ್ಮನ್ನು ನೋಡಬೇಕು ಅಂತ ಕಾತುರದಿಂದ ಓಡ್ ಬರ್ತಿದ್ದೆ, ಆದರೆ ಇಮಿಡಿಯೇಟ್ಲಿ ನನಗೆ ಮನೆಯಿಂದ ಮೆಸೇಜ್ ಬಂತು ಅಮ್ಮಂಗೆ ಹುಷಾರಿಲ್ಲ ಅಂತ. ಹೋಗಿ ನೋಡಿದ್ರೆ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಮೇಲೆ ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ. ಆಗ ನಿಮ್ಮ ಹತ್ರ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅಮ್ಮಂಗೆ ಹೀಗಾಯ್ತಲ್ಲ ಅಂತ ನೋವಲ್ಲಿದ್ದೆ, ಅದಕ್ಕೆ ನಿಮಗೆ ಫೋನ್ ಮಾಡಬೇಡಿ ಅಂತ ಹೇಳಿದೆ. ಕ್ಷಮಿಸಿ, ಈಗ ಅಮ್ಮ ಹೇಗಿದ್ದಾರೆ? ಇವಾಗ ಪರವಾಗಿಲ್ಲ. ಸಾರಿ ರೀ, ಅದು ನೀವು ಸಿಗಲಿಲ್ಲ ಅನ್ನೋ ಕೋಪಕ್ಕೆ ನಿಮ್ಮಿಂದಾನೇ ಈ ಥರ ಆಯಿತು ಅಂತ ಅಂದ್ಕೊಂಡೆ. ಆದರೆ ನೀವು ಹೇಳ್ತಿರೋ ಮಾತು ಕೇಳಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಲೋ ಹಲೋ, ಏನಂತ? ಅವರಮ್ಮನಿಗೆ ಅವತ್ತೇ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಕಣ. ಯಾರನ್ನ ಈಸಿಯಾಗಿ ಜಡ್ಜ್ ಮಾಡಬಾರ್ದು ಅಂತ ಆ ಹುಡುಗಿ ವಿಷಯದಲ್ಲಿ ಅರ್ಥ ಆಗ್ತಿದೆ ಕಣ. ನಿಜ ಸಂದೀಪ, ಒಂದು ಹೆಣ್ಣಾಗಿ ಆ ಪರಿಸ್ಥಿತಿ ನಿಭಾಯಿಸೋಕ್ಕೆ ಎಷ್ಟು ಕಷ್ಟಪಟ್ಲೋ ಏನೋ. ನಾನೇ ಅವಳ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟೆ ಕಣ. ಅವಳಾಗಿ ನೀನು ಫೋನ್ ಮಾಡಿರೋಳು, ಅವಳು ನೀನು ನೋಡೋಕೆ ಇಲ್ಲಿ ಬಂದೇ ಬರ್ತಾಳೆ ಅಂತ ಅನ್ಕೋತೀನಿ. ಹಾಗಂತ್ಯಾ? ಹ್ಞೂ ಮಗ. ಆದರೂ ನಾನು ಜಾಗ ಅವಳಿಗೆ ಗೊತ್ತಾಗುತ್ತೆ. ಏ ಹುಡುಗಿರ ತಾವು ಪ್ರೀತಿ ಮಾಡೋ ಹುಡುಗ ಹಿಮಾಲಯ ತುದಿಲಿದ್ರು ಹುಡಿಕೊಂಡು ಬಂದೇ ಬರ್ತಾರ ಮಗ. ಮಗ ಅವಳೇ ಅನ್ಸುತ್ತೋ? ಯಾಕೆ ನರಸಿಂಹ, ಏನಾಯಿತು? ನೀವಿಬ್ರು ಯಾಕೆ ನನ್ನನ್ನು ಹೀಗೆ ನೋಡ್ತಿದ್ದೀರಾ? ವಾಟ್ ಹ್ಯಾಪನ್? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.